Hello students. Today we will be discussing a wonderful poem by William Butler Yeats. The poem is When You Are Old. So we are discussing the poem When You Are Old, written by William Butler Yeats. So this is the photo of William Butler Yeats, W.B. Yeats, which is photographed in 1903. He is a very famous poet of Ireland, and he belonged to a very rich family. His parents and his family was very famous for their artistic work. ಆರ್ಟ್ಗಳಲ್ಲಿ, ಕಲೆಗಳಲ್ಲಿ, ಪೇಂಟಿಂಗ್ನಲ್ಲಿ, ನಾಟಕ ಬರೆಯೋದ್ರಲ್ಲಿ, ಪೊಯೆಟ್ರಿ ಬರೆಯೋದ್ರಲ್ಲಿ ಅವ್ರ ಫ್ಯಾಮಿಲಿ ಮುಂಚೆನೇ ತುಂಬ ಫೇಮಸ್ ಆಗಿತ್ತು. ಅಂಥ ಒಂದು ಶ್ರೀಮಂತ ಕುಟುಂಬದಿಂದ ಬಂದಂಥ ಹುಡುಗ W.B. Yeats. There is another portrait. This is ತುಂಬ ಚಿಕ್ಕವರಿದ್ದಾಗ, ವಿಲಿಯಂ ಬಟ್ಲರ್ ಯೇಟ್ಸ್ ತುಂಬ ಚಿಕ್ಕವರಿದ್ದಾಗ ಅವರ ತಂದೆ ಅವರನ್ನು ಡ್ರಾ ಮಾಡಿದಂಥ ಒಂದು ಪೋರ್ಟ್ರೇಟ್. William Butler Yeats is very famous for his nationalistic movements. ಅಂದರೆ ಅವರ ಐರ್ಲ್ಯಾಂಡ್ ಅನ್ನುವಂಥ ಕಂಟ್ರಿಯಿಂದ ಬಿಲಾಂಗ್ ಆಗ್ತಾರೆ. ಆ ಐರ್ಲ್ಯಾಂಡ್ಗೆ ಇಂಡಿಪೆಂಡೆನ್ಸ್ಗೋಸ್ಕರ ಹೋರಾಟ ಮಾಡಿದಂಥವರಲ್ಲಿ ಇವರು ಸಹ ಒಬ್ಬರು. ಅದು ಮಾತ್ರ ಅಲ್ಲದೆ ಐರಿಷ್ ಲಿಟ್ರೇಚರ್ನ ಅವರ ಜೊತೆ ಇದ್ದಂತಹ ಸಿಂಜ್ ಅನ್ನೋಂಥ ಪೋಯೆಟ್, ಜಾರ್ಜಿಯಾ ಅನ್ನೋಂಥ ಲೇಡಿ ಗ್ರೆಗೋರಿ ಅನ್ನೋಂಥ ಪೋಯೆಟ್, ಇವ್ರ ಜೊತೆ ಎಲ್ಲ ಸೇರಿಕೊಂಡು ಐರಿಷ್ ಲಿಟ್ರೇಚರ್ನ ರಿವೈವಲ್ ಮಾಡೋದರಲ್ಲಿ ತುಂಬ ಹೋರಾಟವನ್ನು ಮಾಡ್ತಾರೆ. ಆಬೆ ಥಿಯೇಟರ್ ಅಂಥೇಳಿ ಈಗಲೂ ಸಹ ಇದೆ, ತುಂಬ ಫೇಮಸ್. ನಾವು ಹೇಗೆ ಶೇಕ್ಸ್ಪಿಯರ್ದು ಥಿಯೇಟರ್ಗಳನ್ನ, ನಾಟಕದ ಒಂದು ಇದು ಕಂಪನಿ ಯಾವ ಥರ ಇರುತ್ತೆ, ಅದೇ ಥರ ಆಬೆ ಥಿಯೇಟರ್ ಅನ್ನೋದನ್ನು ಇವರು ಸ್ಥಾಪನೆ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಬಂದವರು. ಸಾಯೋವರೆಗೂ ಸಹ ಆ ಕಂಪನಿಯಲ್ಲಿ ಸೆಕ್ರೆಟ್ರಿಯಾಗಿ ಹಿ ರೋಟ್ ಮೆನಿ ಆಫ್ ಪ್ಲೇಸ್, ನಾಟಕಗಳನ್ನ ಬರೆದಿದ್ದಾರೆ, ತುಂಬ ಪೊಯಮ್ಗಳನ್ನ ಬರೆದಿದ್ದಾರೆ, ಕವನಗಳನ್ನ ಬರೆದಿದ್ದಾರೆ. ಆ್ಯಂಡ್ ಹಿ ಈಸ್ ಅ ವೆರಿ ವೆರಿ ಫೇಮಸ್ ಪೊಯೆಟ್ who has played a main role in improving English literature. So ಇಂಗ್ಲೀಷ್ನ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂತಹ, ಹೆಸರು ಮಾಡಿದಂತಹ ತುಂಬ ದೊಡ್ಡ ವ್ಯಕ್ತಿತ್ವದ ಒಬ್ಬರ ಒಂದು ಸಣ್ಣ ಪೊಯೆಟ್ರಿಯನ್ನು ನೀವಿಲ್ಲಿ ಓದ್ತಾ ಇದ್ದೀರಿ. ತುಂಬ ಹೆಸರುವಾಸಿಯಾದಂತಹ ತುಂಬ ಒಳ್ಳೊಳ್ಳೆ ಪೋಯೆಟ್ರಿಗಳನ್ನ ಬರೆದಿದ್ದಾರೆ. ಬಟ್ ವಿ ಆರ್ ಹ್ಯಾವಿಂಗ್ ಹಿಯರ್ ವೆನ್ ಯು ಆರ್ ಓಲ್ಡ್. It is a very simple and easy poem. ಒಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ, ಒಂದು ಇಂಟ್ರೊಡಕ್ಷನ್ಗೆ ಈ ಆ್ಯಕ್ಟಿವಿಟಿಯನ್ನು ನಾವು ಮಾಡಬೇಕಾಗುತ್ತೆ. ಈಸ್ ದೇರ್ ಎ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್? ಡು ಯು ಥಿಂಕ್ ಆ್ಯಟಿಟ್ಯೂಡ್ ಟು ಲವ್ ಚೇಂಜಸ್ ಆ್ಯಸ್ ಪೀಪಲ್ ಗೆಟ್ ಓಲ್ಡರ್? ಎರಡು ಕ್ವೆಶ್ಚನನ್ನು ನಿಮಗೆ ಕೇಳಿದ್ದಾರೆ. ಪ್ರೀತಿ ಅಂದ್ರೇನು, ಇನ್ಫ್ಯಾಚುಯೇಷನ್ ಈ ವರ್ಡ್ ಹೊಸದು ಅನಿಸುತ್ತೆ ನಿಮಗೆ. ಇನ್ಫ್ಯಾಚುಯೇಷನ್ ಅಂದರೆ ನೋಡಿದ ತಕ್ಷಣ ಒಬ್ಬರನ್ನ ಇಷ್ಟ ಆಗೋದು, ಕ್ರಶ್ ಅಂತ ಹೇಳ್ತೀರಿ. ಇಂಥವ್ರು ಹೀಗಿರಬೇಕಪ್ಪ, ಇಂಥವ್ರು ನಮಗೆ ಸಂಗಾತಿ ಆಗಬೇಕಪ್ಪ ಅಂತ ಅನ್ಸೋದು. ಅದರ ಒಂದು ಅಫೆಕ್ಷನ್ ಏನಿರುತ್ತೆ, ಅದರ ಒಂದು ಅಟ್ರಾಕ್ಷನ್ ಏನಿರುತ್ತೆ, ಅದು ತುಂಬ ಕ್ಷಣಿಕವಾಗಿರುತ್ತೆ. ಲವ್ ಅನ್ನೋದು ನಿಜವಾದ್ದಾಗಿದ್ದರೆ ಅದು ಕಡೆಯವರೆಗೂ ಸಹ ಇರುತ್ತೆ, ಅವ್ರ ಮೇಲೆ ದ್ವೇಷ ಅನ್ನೋದು ಬರೋದಿಲ್ಲ. ಈ ಪೋಯಮ್ ನಿಮ್ಗೆ ಇಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಇನ್ಫ್ಯಾಚುಯೇಷನ್. ಇತ್ತೀಚೆಗೆ ತುಂಬ ನಾವು ಕೇಸಸ್ಗಳನ್ನ ನೋಡ್ತೀವಿ. ಯಾರಾದರೂ ಲವ್ ರಿಜೆಕ್ಟ್ ಮಾಡಿದ್ರೆ, ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಇನ್ನೊಬ್ಬರಿಗೆ ಹೇಳಿದಾಗ, ಅವ್ರು ಇಷ್ಟಪಡಲ್ಲ ಅಂತ ಹೇಳಿದಾಗ ಅವ್ರ ಮುಖದ ಮೇಲೆ ಆ್ಯಸಿಡ್ ಎರ್ಚೋದು, ಅವ್ರನ್ನ ಕೊಲೆ ಮಾಡೋದು, ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ಗಳಾಗ್ತಾ ಇದೆ. ಆ ಡಿಫ್ರೆನ್ಸ್ ಗೊತ್ತಿರಬೇಕು ನಮಗೆ. ಪ್ರೀತಿ ಅಂದರೆ ಇನ್ನೊಬ್ಬರನ್ನ ಸಾಯಿಸೋ ಮಟ್ಟಕ್ಕೆ, ಅವ್ರನ್ನ ವಿಕಾರವಾಗುವಂಥ ಮಟ್ಟಕ್ಕೆ ಹೋಗಬಾರ್ದು. ಪ್ರೀತಿ ಇನ್ನೊಬ್ಬರನ್ನ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು, ಉಸಿರುಗಟ್ಟಿಸಿ ಸಾಯಿಸಬಾರ್ದು. ಆ ಥರದ ಒಂದು ವಾತಾವರಣ. ಪ್ರೀತಿ ಅಂದರೆ ಏನು ನಿಜವಾದ್ದು ಅನ್ನೋದು ಅರ್ಥ ಆಗೋದಕ್ಕೋಸ್ಕರ ಇದನ್ನು ನಿಮಗೆ ಇಟ್ಟಿರುವಂಥದ್ದು. ತುಂಬ ಈಸಿಯಾಗಿರುವಂಥ ಒಂದು ಪಾಯಿಂಟ್. ಸೊ ಯಾರೋ ಒಬ್ಬ ಕವಿ ಹೇಳಿದ, ನಿಜವಾದ ಪ್ರೀತಿ ಒಂದು ಹುಡುಗಿನಲ್ಲಿ ಶುರುವಾಗಬೇಕಂದ್ರೆ 60 ವರ್ಷ ಆಗಬೇಕು ಅಂತ. ಅಲ್ಲಿವರೆಗೂ ಅವ್ರದ್ದು ಬರೀ ಸ್ವಾರ್ಥದ ಪ್ರೀತಿ ಇರುತ್ತೆ ಹೊರತು ನಿಷ್ಕಲ್ಮಶವಾದ ಪ್ರೀತಿ ಇರೋದಿಲ್ಲ ಅಂತ. So just to get you know that love should be pure, there should not be selfishness, and you should allow the other person to breathe, to grow and to enjoy. So ಆಗ ಮಾತ್ರ ಅದು ನಿಜವಾದ ಲವ್ ಆಗುತ್ತೆ ಅಂತ ಹೇಳಿ. ಇದರಲ್ಲಿ ನಿಮಗೆ ವಿಲಿಯಂ ಬಟ್ಲರ್ ಯೇಟ್ಸು ಆಟೋಬಯೋಗ್ರಫಿಕಲ್ ಪೋಯಮ್ ಇದು. ಇದರಲ್ಲಿ ಅವರ ಜೀವನದ ಒಂದು ಕಥೆಯ ಒಂದು ಅಂಶವನ್ನು ಹೇಳ್ತಾರೆ. ವಿಲಿಯಂ ಬಟ್ಲರ್ ಯೇಟ್ಸ್ ಬಂದಾಗ
ಇವಳ ಹೆಸರನ್ನು ಪ್ರತಿಯೊಬ್ಬರು ತಗೊಳ್ತಾರೆ. ಆ್ಯಂಡ್ ಹರ್ ನೇಮ್ ಇಸ್ ಮಾಡ್ ಗಾನೆ. ಇವಳ ಹೆಸರು ಮಾಡ್ ಗಾನೆ. ದ ಪಿಕ್ಚರ್ ಇಸ್ ಟೇಕನ್ ಇನ್ 1900. 1889ನಲ್ಲಿ ಇವಳನ್ನು ಭೇಟಿ ಆಗ್ತಾರೆ ವಿಲಿಯಂ ಬಟ್ಲರ್ ಯೀಟ್ಸ್. ಇವಳಿಗೆ ಬಟ್ಲರ್ ಯೀಟ್ಸ್ಗಿಂತ 1.5 ವರ್ಷ ಚಿಕ್ಕವರಾಗಿರ್ತಾರೆ ಇವರು. ಬಟ್ ಶಿ ಈಸ್ ಅ ವೆರಿ ಆ್ಯಕ್ಟಿವ್, ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಔಟ್ಸ್ಪೋಕನ್. ತುಂಬ ಧೈರ್ಯದ ಹೆಣ್ಮಗಳು, ತುಂಬ ಧೈರ್ಯ ಇದ್ದಂಥ ಹೆಣ್ಮಗಳು. ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ. ಬಟ್ ಇವರು ಐರ್ಲ್ಯಾಂಡಿನ ಫ್ರೀಡಮ್ ಫೈಟರ್ ಆಗ್ತಾರೆ, ನ್ಯಾಷನಲಿಸ್ಟ್ ಆಗ್ತಾರೆ, ಆ್ಯಕ್ಟಿವಿಸ್ಟ್ ಆಗ್ತಾರೆ. ಸೊ ತುಂಬ ಹೋರಾಟಗಳನ್ನ ಮಾಡ್ತಿರ್ತಾರೆ, ಸ್ಪೀಚಸ್ಗಳನ್ನ ಮಾಡ್ತಿರ್ತಾರೆ. ಅವರ ಥಾಟ್ಸ್ಗಳಿಂದಾಗಿ ಡಬ್ಲ್ಯೂ ಬಿ ಯೀಟ್ಸ್ ಅವರ ಮೇಲೆ ಪ್ರಭಾವಿತರಾಗ್ತಾರೆ. ಆ್ಯಂಡ್ ಹಿ ಫೆಲ್ಸ್ ಇನ್ ಲವ್ ವಿತ್ ದಿಸ್ ಲೇಡಿ ಮಾಡ್ ಗಾನೆ. ತುಂಬ ಇಷ್ಟಪಡ್ತಾರೆ. 3 ಸಲ ಪ್ರಪೋಸ್ ಮಾಡ್ತಾರೆ ಅವ್ರನ್ನ ಮದುವೆ ಆಗೋದಕ್ಕೆ. ಬಟ್ 3 ಸಲನೂ ಮಾಡ್ ಗಾನೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಮತ್ತು ಇವರ ವೈರಿ ಆಗಿದ್ದಂಥವ್ರನ್ನ ಮದುವೆ ಆಗ್ತಾರೆ, ಕ್ಯಾಸ್ಟನ್ನು ಚೇಂಜ್ ಮಾಡ್ತಾರೆ. ಇದೆಲ್ಲ ವಿಲಿಯಂ ಬಟ್ಲರ್ ಯೀಟ್ಸ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಯಾವಾಗ ಅವರಿಂದ 3 ಸಲ ರಿಜೆಕ್ಟ್ ಆಗ್ತಾನೋ ಅದಾದ ನಂತರ ಅವನ ಡೌನ್ಫಾಲ್ ಶುರುವಾಗುತ್ತೆ. ಎಷ್ಟೋ ವರ್ಷ ಅವನು ಕವಿತೆ ಬರೆಯೋದನ್ನು, ಪೋಯಿಟ್ರಿ ಬರೆಯೋದನ್ನು, ಪ್ಲೇಸ್ ಬರೆಯೋದನ್ನು ನಿಲ್ಲಿಸೇ ಬಿಡ್ತಾನೆ. ತುಂಬ ಬೇಸರದಲ್ಲಿ ಡಿಪ್ರೆಷನ್ಗೆ ಹೋಗ್ತಾನೆ. ಕಡೆಗೆ ಅವನ ಫ್ರೆಂಡ್ಸಿಂದ ಜಾರ್ಜಿಯಾ ಅನ್ನುವಂಥವ್ರು, ಲೇಡಿ ಗ್ರೆಗರಿ ಅನ್ನೋರು ಪರಿಚಯ ಆಗ್ತಾರೆ. ಅವರಿಂದ ಅವನು ಮತ್ತೆ ರಿವೈವ್ ಆಗ್ತಾನೆ. ಅವನ ON ಸಿಂಜ್, ಆಸ್ಕರ್ ವೈಲ್ಡ್ ಇವರೆಲ್ಲ ಅವನನ್ನು PB ಶೆಲ್ಲಿ ಬಗ್ಗೆ ಪೊಯಮ್ಗಳನ್ನ ಬರೀತಾನೆ. ಈ ಲಿಟ್ರರಿ ವರ್ಕ್ಸ್ ಎಲ್ಲ ಅವನನ್ನು ರಿವೈವ್ ಮಾಡುತ್ತೆ. ಯಾರನ್ನು ಮದುವೆ ಆಗಿರ್ತಾಳೆ ಅವಳು ಅಲ್ಲಿನೂ ಸಹ ಅವಳು ಸುಖವಾಗಿರೋದಿಲ್ಲ. ಅದಾದ ನಂತರ ಇವನಿಗೆ ಜ್ಞಾನೋದಯ ಆಗುತ್ತೆ ದಟ್ ಇಟ್ ವಾಸ್ ವಾಟ್ ಎವರ್ ಹಿ ವಾಸ್ ಡೂಯಿಂಗ್ ವಾಸ್ ನಾಟ್ ರೈಟ್ ಅಂಥೇಳಿ, ಹೇಗೆ ಬದುಕ್ತಾ ಇದ್ದಾನೋ ಅದು ಸರಿ ಇಲ್ಲ ಅಂಥೇಳಿ. ಆ್ಯಂಡ್ ದೆನ್ ಆ ಟೈಮಲ್ಲಿ ಯಾವಾಗ ಅವನು ದುಃಖದಲ್ಲಿ ಇದ್ನೋ ಆಗ ಬರೆದಂತಹ ಪೊಯಮ್ ವೆನ್ ಯು ಆರ್ ಓಲ್ಡ್, ಅಂದರೆ ನಿನಗೆ ವಯಸ್ಸಾದಾಗ ಅಂತ. ಯೂಶಲಾಗಿ ಮನೆಯಲ್ಲಿ ಕೇಳಿರ್ತೀರ ನೀವು, ನಿಮ್ಮ ಪೇರೆಂಟ್ಸ್ ಹೇಳೋದು, ಏನಾದರೂ ಒಂಚೂರು ನೀವು ಜೋರಾಗಿ ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, ಏನು ಮಾಡ್ತಾರೆ, ಯಾರೇನು ಮಾಡ್ತಾರೆ ಅಂತೆಲ್ಲ ನೀವು ಕೂಗಾಡಿ ಕಿಚ್ಚಾಡಿ ಏನಾದರೂ ಮಾಡಿದ್ರೆ ಬಿಸಿ ರಕ್ತ ಅದಕ್ಕೆ ಹೀಗಾರಾಗ್ತಿದ್ಯಾ ಅಂತ ಹೇಳಿರೋದನ್ನು ಕೇಳಿರ್ತೀರ ನೀವು. ಸೊ ಆ ಥರದ ಒಂದು ನಾವೇನೇ ಮಾಡಿದರೂ ಈಗ ಅಟ್ ದ ಪ್ರೆಸೆಂಟ್ ವಾಟ್ ಎವರ್ ವಿ ಡೂ ವಿ ಫೀಲ್ ದಟ್ ಇಟ್ ಈಸ್ ಕರೆಕ್ಟ್. ಯಾರದೇ ಬಗ್ಗೆ ಪ್ರೊಟೆಸ್ಟ್ ಮಾಡೋದಾಗಲಿ, ಕೂಗಾಡೋದಾಗಲಿ, ಕಿಚ್ಚಾಡೋದಾಗಲಿ, ಬೈಯೋದಾಗಲಿ, ಇನ್ನೊಬ್ಬರನ್ನ ಅವಮಾನ ಮಾಡೋದಾಗಲಿ ಎಲ್ಲ ಆ ಕ್ಷಣಕ್ಕೆ ಸರಿ ಅನಿಸುತ್ತೆ. ಬಟ್ ವಯಸ್ಸಾದ ನಂತರ ನಾವು ಮಾಡಿದ ತಪ್ಪುಗಳೇನು ಅಂತ ಒಂದು ಸಲ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ಥರದ ಒಂದು ಮೀನಿಂಗ್ ಬರುವಂಥ ಒಂದು ಕವನವನ್ನು ಬರೀತಾನೆ. ವೆನ್ ಮಾಡ್ ಗಾನೆ ರಿಜೆಕ್ಟ್ಸ್ WB ಯೀಟ್ಸ್ ಪ್ರಪೋಸಲ್, he writes this poem feeling sad and feeling depressed that his lady love did not understand his true love. ತನ್ನ ನಿಜವಾದ ಪ್ರೀತಿಯನ್ನು ತನ್ನ ಪ್ರೇಯಸಿ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನುವಂಥ ದುಃಖದಲ್ಲಿ ಬರೆದಂಥ ಒಂದು ಪೊಯಮ್ ಇದು. ಈಗ ಪೊಯಮ್ನ ನಾನು ನಿಧಾನಕ್ಕೆ ಓದ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರನೌನ್ಸ್ ಮಾಡುವಂಥದ್ದು ಎಲ್ಲದೂ ಸ್ವಲ್ಪ ಗಮನ ಕೊಡಬೇಕು. ಓದಿದ ನಂತರ ಪ್ರತಿಯೊಂದು ವರ್ಡ್ಸಿಗೆ ಮೀನಿಂಗ್ಸನ್ನು ಕೊಡ್ತೀನಿ. ಟೆಕ್ಸ್ಟ್ ಬುಕ್ನಲ್ಲಿ ಬರ್ಕೊಳ್ಳಿ. ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ and nodding by the fire, take down this book and slowly read and dream of the soft look your eyes had once and of their shadows deep. How many loved your moments of glad grace and loved your beauty with love false or true, but one man loved the pilgrim soul in you and loved the sorrows of your changing face. And bending down beside the glowing bars, murmur a little sadly, how love fled and paced upon the mountains overhead, and hid his face amid a crowd of stars. 3 stanza ಇರುವಂಥ ಒಂದು ಸಿಂಪಲ್ ಪೊಯಮ್. ಪೊಯಮ್ ಅನ್ನೋದಕ್ಕಿಂತ ಪಾಮ್ ಅಂತ ಹೇಳ್ತಾರೆ, ಅಲ್ಲಿ ಈನ ಪ್ರೊನೌನ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಬಟ್ ವಿ ಆರ್ ಆಲ್ ಫೆಮಿಲಿಯರ್ ವಿತ್ ದ ಪ್ರೊನೌನ್ಸಿಯೇಷನ್ ಆಫ್ ಪೊಯಮ್. ವೆನ್ ಯು ಆರ್ ಓಲ್ಡ್, ಓಲ್ಡ್ ಅಂದರೆ ವಯಸ್ಸಾಗಿರೋದು, ಗ್ರೇ ಕೂದಲೆಲ್ಲ ನರ್ತ್ ಹೋಗಿರೋದು ಅಂತ. 60 ವರ್ಷ 70 ವರ್ಷ ಅಲ್ಲ, ಹಣ್ಣು ಮುದುಕಿ ಆದಾಗ ಅಂತ ಅರ್ಥ. ಫುಲ್ ಆಫ್ ಸ್ಲೀಪ್, ದಿನ ಇಡೀ ನಿದ್ರೆ ಮಾಡಿದ್ರು ನಿದ್ದೆ ಬಂದಿಲ್ಲ ಅಂತ ಹೇಳ್ತಾರೆ ತುಂಬ ವಯಸ್ಸಾದಂಥ ಅಜ್ಜಿಯರು. ಅಷ್ಟು ವಯಸ್ಸಾಗಬೇಕು ಅಂತ. 60-70 ವರ್ಷ ಇದ್ದಾಗಲೂ ಮರಳುತನ ಬಂದಿರೋದಿಲ್ಲ. ಅದಾದ ನಂತರ ಯಾವಾಗ ಕೈಯಲ್ಲಿ ಶಕ್ತಿ ಇರೋದಿಲ್ವೋ ಆಗ ಅಂತ ಅರ್ಥ.
ಆ್ಯಂಡ್ ನಾಡಿಂಗ್ ಬೈ ದ ಫೈರ್. ತಲೆನೂ ಕಂಟ್ರೋಲ್ ಇರೋದಿಲ್ಲ, ಕುತ್ತಿಗೆನೂ ಇರೋದಿಲ್ಲ, ತಲೆ ಹೀಗೆ ತೂಕಡಿಸ್ತಾ ಇರ್ತೀಯಲ್ಲ. ಬೈ ದ ಫೈರ್, ಇಲ್ಲಿ ನೆನ್ಪು ಮಾಡ್ಕೊಳ್ಳಿ, ಫೈರ್, ಐರ್ಲ್ಯಾಂಡ್ ಇಸ್ ಅನ್ ಯುರೋಪಿಯನ್ ಕಂಟ್ರಿ. ಅಲ್ಲಿ ಚಳಿಗಾಲ ಜಾಸ್ತಿ. ಮನೆಯ ಒಂದು ಲಿವಿಂಗ್ ರೂಮ್ ಅಥವಾ ಹಾಲ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಒಂದು ಅಗ್ಗಿಷ್ಟಿಗೆ ಅಥವಾ ಚಿಮ್ನಿನ ಇಟ್ಟಿರ್ತಾರೆ. ಯಾವಾಗಲೂ ಅದರಲ್ಲಿ ಬೆಂಕಿ ಉರಿತಾ ಇರುತ್ತೆ. ಸೊ ದಟ್ ದ ರೂಮ್ ವಿಲ್ ಬಿ ಹಾಟ್. ಈಗೆಲ್ಲ ಏನದು ಕೂಲರ್ ಥರನೇ ಮನೇನ ವಾರ್ಮಾಗಿ ಇಟ್ಕೊಳ್ಳೋದಕ್ಕೆ ಕೂಲರ್ ಥರನೇ ಹಾಟ್ ಏರ್ನ ಸರ್ಕ್ಯುಲೇಟ್ ಮಾಡೋವಂಥ ಇದೆಲ್ಲ ಗ್ಯಾಜೆಟ್ಸ್ ಎಲ್ಲ ಬಂದಿದೆ. ಆಗಿನ ಕಾಲದಲ್ಲಿ 1900 18th ಸೆಂಚುರಿ ಬಗ್ಗೆ ಮಾತಾಡ್ತಾರೆ, 19th ಸೆಂಚುರಿ. ಆಗ ಎಲ್ಲ ಮನೆಯಲ್ಲಿ ಒಂದು ಚಿಮ್ನಿ ಪ್ಲೇಸ್ ಇರ್ತಿತ್ತು. ಆ ಚಿಮ್ನಿ ಪ್ಲೇಸಲ್ಲಿ ಬೆಂಕಿ ಉರಿತಾ ಇತ್ತು. ಆಗ ಅದು ಇಡೀ ರೂಮನ್ನು ಬೆಚ್ಚಗಿಡ್ತಾ ಇತ್ತು. ಸೊ ವಯಸ್ಸಾದವ್ರಿಗೆ ಚಳಿ ಜಾಸ್ತಿ ಆಗುತ್ತೆ, ಮಾಂಸಖಂಡಗಳಷ್ಟು ಇರೋದಿಲ್ಲ, ಎಲ್ಲ ಹಾಳಾಗ್ತಿರ್ತಲ್ಲ. ಸೊ ಹಾಗಾಗಿ ಆ ಥರದ ಒಂದು ಜಾಗದಲ್ಲಿ ಚಿಮ್ನಿ ಹತ್ರ ಕೂತ್ಕೊಂಡು ತಲೆಯನ್ನು ತಗ್ಗಿಸ್ತಾ, ತಲೆಯನ್ನು ನಾಡ್ ಮಾಡ್ತಾ ಅಂತಂದರೆ ಕತ್ತಿ ಯಾವಾಗಲೂ ಅಲ್ಲಾಡ್ತಾ ಇರುತ್ತಲ್ಲ, ಆ ಥರ. ಆ ಏಜ್ ಆದಾಗ, ಅಷ್ಟು ವಯಸ್ಸಾದಾಗ, ನಿದ್ರೆ ತೂಕಡಿಸ್ತಾ ಇರುವಾಗ, ಕೈಯಲ್ಲಿ ಶಕ್ತಿ ಇಲ್ಲದೆ ಇರುವಾಗ, ಟೇಕ್ ಡೌನ್ ದಿಸ್ ಬುಕ್. ಸೊ ಈ ಪುಸ್ತಕನ ನಾನೇನು ಬರೆದಿದ್ದೀನೋ ಅದನ್ನು ಯಾವಾಗ ತಗೋಬೇಕು ಅಂತ ಹೇಳ್ತಾನೆ. ವೆನ್ ಶಿ ಈಸ್ ಓಲ್ಡ್, ಗ್ರೇ, ಫುಲ್ ಆಫ್ ಸ್ಲೀಪ್. ಕೂದಲೆಲ್ಲ ನರ್ತೋಗಿರಬೇಕು, ತುಂಬ ವಯಸ್ಸಾಗಿರಬೇಕು. ಈಗ ಪುಸ್ತಕನ ಬರೆದಾಗ ಶಿ ಈಸ್ ಲೈಕ್ ದಿಸ್, ಜಸ್ಟ್ ಮ್ಯಾರಿಡ್, ಆ್ಯಂಡ್ ಹಿ ಈಸ್ ಆಲ್ಸೋ ವೆರಿ ಯಂಗ್. ಬಟ್ ಆ ಪುಸ್ತಕನ ಯಾವಾಗ ಓದಬೇಕು ಅವಳು? ಈ ಥರ ಆದಾಗ. ವೆನ್ ಶಿ ಹ್ಯಾಸ್ ಬಿಕಮ್ ವೆರಿ ಓಲ್ಡ್ ಆ್ಯಂಡ್ ಆಲ್ ಹರ್ ಹೇರ್ಸ್ ಆರ್ ಬಿಕಮ್ ವೈಟ್ ಆ್ಯಂಡ್ ಶಿ ಹ್ಯಾಸ್ ನೋ ಸ್ಟ್ರೆಂತ್ ಲೆಫ್ಟ್ ಇನ್ ಹರ್. ಆಗ ಈ ಪುಸ್ತಕನ ತಗೋ ಆ್ಯಂಡ್ ಸ್ಲೋಲಿ ರೀಡ್. ತಡಬಡ ಅಂತ ಓದ್ಕೊಂಡು ಹೋಗಬಾರ್ದು. ಪ್ರತಿಯೊಂದು ಶಬ್ದದ ಅರ್ಥವನ್ನು ಗಮನ ಇಟ್ಟು ಓದಬೇಕು. ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಯುವರ್ ಐಸ್ ಹ್ಯಾಡ್ ಒನ್ಸ್. ಕನಸು ಕಾಣಬೇಕಾಗತ್ತೆ, ನಾನು ಹಿಂದೆ ಹೀಗಿದ್ದೆ ಅಲ್ವಾ ಅಂತ ಯೋಚನೆ ಮಾಡಬೇಕಾಗತ್ತೆ. ವಯಸ್ಸು ಮತ್ತು ರೂಪ ನಮ್ಮ ಕೈಲಿಲ್ಲ, ಅದು ನಮ್ಮ ಕೈಯಿಂದ ಜಾರು ಹೊಟ್ಟೋಗುತ್ತೆ. ಸೊ ಕಳೆದು ಹೋಯ್ತಲ್ಲ ಅನ್ನುವಂಥ ಒಂದು ಯೋಚನೆನ ಮಾಡ್ತಾ ನಿನ್ನ ಕಣ್ಣಲ್ಲಿ ಇದ್ದಂತಹ ಕನಸುಗಳ ಬಗ್ಗೆ, ನಿನ್ನ ಕಣ್ಣಲ್ಲಿದ್ದಂಥ ಆಸೆ ಆಕಾಂಕ್ಷೆಗಳ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾನೆ. ದಿಸ್ Montgomery, she leaves W.B. Yeats to marry John McBride, who was in a very good position as a nationalist. ಪೊಲಿಟಿಕಲಿ ತುಂಬ ಚೆನ್ನಾಗಿದ್ದ ಅನ್ನೋ ಒಂದೇ ಒಂದು ಇದರಿಂದ ಅವನನ್ನು ಮದುವೆ ಆಗ್ತಾಳೆ. ಅದು ಅವನಿಗೆ ತುಂಬ ಶಾಕಿಂಗ್ ಆಗಿಬಿಡುತ್ತೆ, ತುಂಬ ಬೇಸತ್ತು ಹೋಗ್ತಾನೆ ಅವನು. ಸೊ ಅದನ್ನು ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಿದ್ದಾನೆ. ನಿನ್ನ ಕಣ್ಗಳಲ್ಲಿ ಹೊರಗಡೆಯಿಂದ ನೋಡುವಾಗ ಆ ಸಾಫ್ಟ್ನೆಸ್ ಇತ್ತು, ಎಷ್ಟು ಒಳ್ಳೆ ಮನಸ್ಸೋ ಇವಳಿಗೆ ಅನ್ನುವಂಥ ಪ್ರೀತಿ ಬರುವಷ್ಟು ನಿನ್ನ ಕಣ್ಣಲ್ಲಿ ಆ ಮೃದುತ್ವ ಇತ್ತು. ಆ್ಯಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್. ಆದರೆ ಈ ಶ್ಯಾಡೋಸ್ ಡೀಪ್ ಇದೆಯಲ್ಲ, ಇದೊಂದು ಮೆಟಾಫರ್ ಥರ ಯೂಸ್ ಮಾಡಿದ್ದಾರೆ, ನೇರವಾಗಿ ಹೇಳ್ತಾ ಇಲ್ಲ. ಅದು ನಿನ್ನ ಕಣ್ಣುಗಳಲ್ಲಿ ಇದ್ದಂತಹ ಸ್ವಾರ್ಥತೆ ಕಾಣಿಸ್ತಿರ್ಲಿಲ್ಲ ಹೊರಗಡೆ ಅಂಥೇಳಿ. ಒಳಗಿನ ಆಲೋಚನೆ ಬೇರೆ ಇತ್ತು, ನೋಡುವಾಗ ಮಾತ್ರ ಮೃದು, ಆದರೆ ಯೋಚನೆ ಮಾಡ್ತಾ ಇದ್ದಂತಹ ರೀತಿ ತುಂಬ ಕೆಟ್ಟದಾಗಿತ್ತು. ಯು ಆರ್ ದ ಮೋಸ್ಟ್ ಸೆಲ್ಫಿಶ್. ಅದೆಲ್ಲದೂ ಸಹ ನಿನಗೆ ನೆನಪಾಗುತ್ತೆ ಅಂತ. ಸಿ, ವೆನ್ ವಿ ಆರ್ ಲಿವಿಂಗ್, ವಿ ಹ್ಯಾವ್ ಟು ಲಿವ್ ಫಾರ್ ಆರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಯಾರನ್ನೂ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ, ಬೇರೆಯವ್ರನ್ನ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ವಾಟ್ ವಿ ಕ್ಯಾನ್ ಡೂ ಇಸ್, ಅಟ್ ಸಮ್ ಟೈಮ್ ನಮಗೆ ನಾವೇ ಕ್ವೆಶ್ಚನ್ ಮಾಡ್ಕೊಂಡಾಗ, ಸೊ ನಾನು ಹೀಗೆ ಮಾಡಿದ್ನಲ್ಲ ಅಂತ ನನಗೆ ಅನ್ನಿಸ್ಬಾರ್ದು, ಆ ರೀತಿ ಬದುಕಬೇಕು. ಸೊ ಆ ಏಜ್ ಆದಾಗ ನೀನು ಮಾಡಿದಂತಹ ಕುಕೃತ್ಯಗಳು ನಿನಗೆ ನೆನಪಾಗುತ್ತೆ. ಯುವರ್ ಐಸ್ ವೆರ್ ಸಾಫ್ಟ್ ಬಟ್ ದೇ ಹ್ಯಾಡ್ ವೆರಿ ಡೀಪ್ ಶಾಡೋಸ್. ಕರಿನೆರಳು ಅನ್ನುವಂಥ ಪದನ ಕನ್ನಡದಲ್ಲಿ ಬಳಸ್ತಾರಲ್ಲ, ಅವರ ಕರಿನೆರಳು, ಕರಿ ಛಾಯೆ ಅಂಥೇಳಿ, ಅಂದರೆ ಅವರಷ್ಟು ಕೆಟ್ಟವರಾಗಿದ್ದರು ಅನ್ನೋದನ್ನು ಒಂದೇ ಮಾತಲ್ಲಿ ಹೇಳ್ತಾನೆ. ಯು ಆರ್ ಸೋ ಕ್ರೂಯಲ್, ಯು ಆರ್ ಸೋ ಸೆನ್ಸ್ಲೆಸ್, ಯು ಡಿಡೆಂಟ್ ಹ್ಯಾಡ್ ಹಾರ್ಟ್ ಅನ್ನೋದನ್ನು ಈ ಶ್ಯಾಡೋಸ್ ಡೀಪ್ ಅನ್ನುವಂಥ ಪದದಲ್ಲಿ ಅವನು ಹೇಳಿದ್ದಾನೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟ್ಯಾನ್ಸ. ಹೌ ಮೆನಿ ಲವ್ ಡಿಯರ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಹೇಳ್ತಾ ಇದ್ದಾನೆ ಅವನು, ನಿನ್ನನ್ನು ಪ್ರೀತಿಸೋರು ತುಂಬ ಜನ ಇದ್ರು ಅಂತ. ಹೌ ಮೆನಿ ಅಂದರೆ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇಲ್ಲ, ದೆರ್ ಇಸ್ ನೋ ಕ್ವೆಶ್ಚನ್ ಮಾರ್ಕ್, ದೆರ್ ಇಸ್ ಎ ಕಾಮಾ. ಅಂದರೆ ತುಂಬ ಜನ ಇದ್ರು ಕಣಮ್ಮ, ಐ ಅಗ್ರಿ ವಿತ್ ಯು ಅನ್ನೋ ಥರ. ಲವ್ ಡಿಯರ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಗ್ಲಾಡ್ ಗ್ರೇಸ್, ಗ್ರೇಸ್ ಅಂತ ಹೇಳಿದ್ರೆ ಬ್ಯೂಟಿ, ಗ್ಲಾಡ್ ಅಂದರೆ ಸಂತೋಷ.
ನಿನ್ನ ಮೊಮೆಂಟ್ಸ್ ನೋಡಿ, ಕ್ಷಣ. ಮೊಮೆಂಟ್ಸ್ ಅಂತ ಹೇಳಿದ್ರೆ ಕ್ಷಣ. ಸೊ ನಿನ್ನ ಸಂತೋಷ ಮತ್ತು ಸೌಂದರ್ಯದ ಕ್ಷಣಗಳನ್ನ ಇಷ್ಟಪಟ್ಟರು ಅಂತ. ಇಡೀ ಜೀವನದಲ್ಲಿ ಲೆಕ್ಕ ಹಾಕೊಂಡಾಗ ಅವಳು ಸಂತೋಷವಾಗಿದ್ದಿದ್ದು ಮತ್ತು ಸೌಂದರ್ಯದಿಂದ ಇದ್ದಿದ್ದು ಎರಡೂ ಒಟ್ಟಿಗೆ ಇದ್ದಿದ್ದು ಕೆಲವು ಕ್ಷಣಗಳು ಮಾತ್ರ ಅಂತ. ಅದನ್ನು ಇಷ್ಟಪಟ್ಟವರು ಸುಮಾರು ಜನ ಇದ್ದರು. ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. And they loved you. There were so many gentlemen who loved you, and they loved only your glad grace or your beauty. With love, false or true. ಯಾರು ನಿನ್ನನ್ನು ಇಷ್ಟಪಡ್ತಿದ್ರೋ, ಯಾರು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡು ನಿನ್ನ ಸುತ್ತಮುತ್ತ ಓಡಾಡ್ತಾ ಇದ್ರೋ ಅವರ ಪ್ರೀತಿನೂ ಸಹ ಫಾಲ್ಸ್ ಆಗಿತ್ತು, ಎಲ್ಲೋ ಒಬ್ಬೊಬ್ರಿದು ಟ್ರೂ ಆಗಿತ್ತು ಅಂತ. ಬಟ್ ನಿಜವಾದ ಪ್ರೀತಿ ಇದ್ದರೂ ಸುಳ್ಳಿನ ಪ್ರೀತಿಯಿಂದ ಬಂದಿದ್ರು. ಅವರಿಬ್ಬರೂ ಸಹ ನಿನ್ನನ್ನು ಇಷ್ಟಪಟ್ಟಿದ್ದು ನಿನ್ನ ಗ್ಲಾಡ್ ಗ್ರೇಸನ್ನು, ನಿನ್ನ ಬ್ಯೂಟಿಯನ್ನು. ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲ್ಗ್ರಿಮ್ ಸೋಲ್ ಇನ್ ಯು. ದಟ್ ದೇರ್ ವಾಸ್ ಓನ್ಲಿ ಒನ್ ಮ್ಯಾನ್ ಹೂ ಲವ್ಡ್ ದ ಪಿಲ್ಗ್ರಿಮ್ ಸೋಲ್. ಪಿಲ್ಗ್ರಿಮ್ ಸೋಲ್ ಅಂತ ಹೇಳಿದ್ರೆ ಆತ್ಮ, SOUL, ಸೋಲ್ ಅಂತ ಹೇಳಿದ್ರೆ ಆತ್ಮ. ಪಿಲ್ಗ್ರಿಮ್ ಅಂತ ಹೇಳಿದ್ರೆ ನಾವು ತೀರ್ಥಕ್ಷೇತ್ರಕ್ಕೆಲ್ಲ ದೇವ್ರನ್ನ ಹುಡ್ಕೊಂಡು ಹೋಗ್ತೀವಲ್ಲ, ಆ ಥರದ ಅರ್ಥ. ಬಟ್ ಇಲ್ಲಿ ತೀರ್ಥಕ್ಷೇತ್ರ ಅಂತ ಅರ್ಥ ಅಲ್ಲ, ನಿಜವಾದ ಪ್ರೀತಿಯನ್ನು ಹುಡುಕ್ತಾ ಇದ್ದಂತಹ ಮನಸ್ಸು ಅಂತ ಅರ್ಥ. ನಿಮ್ಮ ಗ್ಲಾಸರಿನಲ್ಲಿದೆ ಪಿಲ್ಗ್ರಿಮ್ ಸೋಲ್ಗೆ ಮೀನಿಂಗ್ ದ ಸೋಲ್ ವಿಚ್ ವಾಸ್ ಇನ್ ಕ್ವೆಸ್ಟ್ ಆಫ್ ಕ್ವೆಸ್ಟ್ ಅಂದರೆ ಹುಡುಕಾಟ. ಕ್ವೆಸ್ಟ್ ಅಂದ್ರೇನು? ಹುಡುಕಾಟ. ಯಾವುದರ ಹುಡುಕಾಟದಲ್ಲಿತ್ತು ಅವಳ ಮನಸ್ಸು? ಕ್ವೆಸ್ಟ್ ಆಫ್ ಟ್ರೂ ಲವ್. ಹರ್ ಮಾಡ್ಗಾನಿಗೆ ಗೊತ್ತಿಲ್ಲದ ಹಾಗೇನೆ ಅವಳ ಮನಸ್ಸು ನಿಜವಾದ ಪ್ರೀತಿಯನ್ನು ಹುಡುಕ್ತಾ ಇತ್ತು. ಅಲ್ಲಿ ಸುಮಾರು ಜನ ಅವಳಿಂದ ಬಿದ್ದಿದ್ರು, ನಾನು ನಿನ್ನ ಇಷ್ಟಪಡ್ತೀನಿ, ನಾನು ನಿನ್ನ ಲೈಫ್ ಲಾಂಗ್ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ. ಸೊ ಆ ಥರ ಇದರಲ್ಲಿ ಇವಳು ಅವಳ ನಿಜವಾದ ಪ್ರೀತಿಯನ್ನು ಹುಡುಕ್ತಾ ಇದ್ಲು. ಆ ಹುಡುಕಾಟವನ್ನು ಅರ್ಥ ಮಾಡ್ಕೊಂಡಿದ್ದು ಒಬ್ಬನೇ ಒಬ್ಬ. ಆ್ಯಂಡ್ ವಾಟ್ ಡಿಡ್ ಹಿ ಲವ್? ಲವ್ಡ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ಫ್ರೇಸ್, ಈ ಮಕ್ಕಳೇ ಈ ಫ್ರೇಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಫ್ರೇಸ್ ಅಂತ ಹೇಳಿದ್ರೆ ಪದಗಳ ಒಂದು ಗುಚ್ಛ ಅಂಥೇಳಿ. ಸಾರೋಸ್ ಅಂದರೆ ದುಃಖ. ಚೇಂಜಿಂಗ್ ಫೇಸ್ ಅಂತ ಹೇಳಿದ್ರೆ ಎರಡು ಅರ್ಥ ಬರುತ್ತೆ. ಒಂದು, ವಯಸ್ಸಾಗ್ತಾ ಇದ್ದ ಹಾಗೆ ಮುಖದಲ್ಲಿ ನೆರಿಗೆಗಳು ಬರೋವಂಥದ್ದು. ಇನ್ನೊಂದು, ಅವಳ ಪರ್ಸನಾಲಿಟಿಯಲ್ಲಿ ಆದಂತಹ ಬದಲಾವಣೆ. ಇವನಿಗೆ ಪರಿಚಯ ಆದಾಗ ಅವಳು ತುಂಬ ಒಳ್ಳೆಯವಳ ಥರ ಅನಿಸಿದ್ಲು, ಆದರೆ ಅವಳಲ್ಲಿದ್ದಂತಹ ಕೆಟ್ಟ ಗುಣ ಪರಿಚಯ ಆಗ್ತಿದ್ದಾಗೆ, ತುಂಬ ದಿನ ಆಗ್ತಿದ್ದಂಗೆ ಅವಳ ಜೊತೆ ಸ್ನೇಹದಿಂದ ಇದ್ದಾಗ ಅವನಿಗೆ ಗೊತ್ತಾಯಿತು. ಸೊ ಆ ಬದಲಾವಣೆ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾನೆ. ಎರಡು ವಿಚಾರವನ್ನು ಹೇಳ್ತಿದ್ದಾನೆ. ಒಂದು, ಅವಳಲ್ಲಿದ್ದಂತಹ ದುಃಖ, ವಯಸ್ಸಾಗ್ತಾ ಇದ್ದಂಗೆ ಅವಳ ಬದಲಾವಣೆ ಆಗ್ತಾ ಇದ್ದಂತಹ ಸೌಂದರ್ಯ ನಾಶ ಆಗ್ತಾ ಇರುವಂಥದ್ದು ಅಥವಾ ಕಮ್ಮಿ ಆಗ್ತಾ ಇದ್ದಂಥದ್ದು. ಇನ್ನೊಂದು, ಅವಳ ಪರ್ಸ್ನಾಲಿಟಿ, ಡ್ಯುಯಲ್ ಪರ್ಸ್ನಾಲಿಟಿ ಥರ ಒಳಗಿದ್ದಂಥ ಒಂದು ಕೆಟ್ಟ ಮುಖದ ಪರಿಚಯ ಆಗಿತ್ತು. ಆ ಕೆಟ್ಟತನವನ್ನು ಸಹ, ಅವಳ ಹಠವನ್ನು, ಅವಳ ಸ್ವಾರ್ಥತೆಯನ್ನು ಸಹ ಇವನು ಇಷ್ಟಪಟ್ಟಿದ್ದ. ಆ್ಯಂಡ್ ಹೂ ವಾಸ್ ದಿಸ್ ಒನ್ ಮ್ಯಾನ್? ನನ್ ಅದರ್ ದ್ಯಾನ್ ಅವರ್ ವಿಲಿಯಂ ಬಟ್ಲರ್ ಈಸ್. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾನೆ. ತುಂಬ ಜನ ಇದ್ದರು, ನಿನ್ನನ್ನು ಇಷ್ಟಪಡ್ತಾ ಇದ್ರು, ತುಂಬ ಜನ ನಿನ್ನ ಪ್ರೀತಿಯನ್ನು ಇಷ್ಟಪಟ್ಟರು, ತುಂಬ ಜನ ಆ ಪ್ರೀತಿನೂ ಸಹ ಸುಳ್ಳಾಗಿತ್ತು, ಕೆಲವ್ರದ್ದು ಸತ್ಯವಾಗಿತ್ತು. ಆದರೆ ಅವರು ಸಹ ಇಷ್ಟಪಟ್ಟಿದ್ದು ನಿನ್ನ ಬಾಹ್ಯ ಸೌಂದರ್ಯವನ್ನು ಮಾತ್ರ. ಆದರೆ ನಿನ್ನ ಆಂತರಿಕ ಸೌಂದರ್ಯವನ್ನು ಅಷ್ಟು ಒಳ್ಳೆಯದಲ್ದಿದ್ದರೂ ಸಹ ಅದನ್ನು ಇಷ್ಟಪಟ್ಟಂತಹ ನಿಜವಾದ ಪ್ರೀತಿಯನ್ನು ತೋರಿಸಿದಂತಹ ಏಕೈಕ ವ್ಯಕ್ತಿ ಒನ್ ಮ್ಯಾನ್. ದಟ್ ಒನ್ ಮ್ಯಾನ್ ವಾಸ್ ವಿಲಿಯಂ ಬಟ್ಲರ್ ಯೇಟ್ಸ್. ಸೊ ಆದರೆ ಇವಳೇನು ಮಾಡ್ತಾಳೆ? ಮಾಡ್ಗಾನೆ ಆ ನಿಜವಾದ ಪ್ರೀತಿಯನ್ನು ಗುರುತಿಸಲಿಕ್ಕೆ ಸಾಧ್ಯವಾಗದೆ ಅವನನ್ನು ರಿಜೆಕ್ಟ್ ಮಾಡ್ತಾಳೆ. So we will move on to next para. And bending down beside the glowing bars. ಸೊ ಇಲ್ಲಿ ಕತ್ಲು ಕಾಣಿಸೋದಿಲ್ಲ, ಸೊ ಬಗ್ಕೊಂಡು ಓದಬೇಕಾಗತ್ತೆ. ಆ ಬಗ್ಕೊಂಡು ಓದುತ್ತಾ ಬಿಸೈಡ್ ದ ಗ್ಲೋಯಿಂಗ್ ಬಾರ್, ಚಿಮ್ನಿನಲ್ಲಿ ಉರಿತಾ ಇರುವಂತಹ ಬೆಂಕಿಯ ಬೆಳಕಿನಲ್ಲಿ ಬಗ್ಗಿ ಓದ್ತಾ ಇರೋಳು. ಮರ್ಮರ್ ಎ ಲಿಟಲ್ ಸ್ಯಾಡ್ಲಿ, ಗೊಣಕ್ಕೋತೀಯ ನೀನವಾಗ. ಅಲ್ಲಿವರೆಗೂ ಸಹ ನಿನಗೆ ನೀನು ಕಳ್ಕೊಂಡಂತಹ ಅಮೃತ ನಿನಗೆ ಗೊತ್ತಾಗೋದಿಲ್ಲ, ಎಂಥ ಒಂದು ಆಸ್ತಿಯನ್ನು ಕಳ್ಕೊಂಡಿದ್ಯಾ ಅಂತ ಗೊತ್ತಾಗೋದಿಲ್ಲ ನಿನಗೆ. ಆಗ ಸ್ವಲ್ಪ ದುಃಖದಲ್ಲಿ ಯು ವಿಲ್ ಮರ್ಮರ್, ಗುಣಕೊಳ್ತೀಯ. ಯೂಶಲಾಗಿ ವಯಸ್ಸಾದವರು ಗುಣಕೊಳ್ತಾನೆ ಇರ್ತಾರಲ್ಲ, ಆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಹೌ ಲವ್ ಫ್ಲೆಡ್, ಸಿ ದ ಯೂಸ್ ಆಫ್ ಪರ್ಸಾನಿಫಿಕೇಶನ್.
ಪ್ರೀತಿ ಹೇಗೆ ಓಡ್ ಹೋಯಿತು ಅಂತ. ಫ್ಲೆಡ್ ಅಂದರೆ ಓಡ್ ಹೋಯಿತು. ಆ್ಯಂಡ್ ಪೇಸ್ಡ್ ಅಪಾನ್, ಪೇಸ್ ಅಂತ ಹೇಳಿದರೆ ಫಾಸ್ಟಾಗಿ ನಡ್ಕೊಂಡು ಹೋಗೋದು, ಓಡೋಕ್ಕಾಗದೆ ಓಡೋದು ನಡೆಯೋದು, ಓಡೋದು ನಡೆಯೋದು. ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಸೊ ನಿನಗೆ ನಿನ್ನ ಪ್ರೀತಿ ಅರ್ಥ ಆಗುವಾಗ, ಏನನ್ನು ಕಳ್ಕೊಂಡೆ ನೀನು ಅನ್ನೋದನ್ನು ಅರ್ಥ ಆಗುವಾಗ, ನಿನ್ನ ಪ್ರೀತಿ ನಿನ್ನಿಂದ ತುಂಬ ದೂರ ಓಡೋಗಿರುತ್ತೆ ಅಂತ. ನಿನ್ನಿಂದ ತುಂಬ ದೂರ, ಬೇಸರದಿಂದ ಇಟ್ ವಿಲ್ ಫ್ಲೀ ಅವೇ ಫ್ರಮ್ ಯು. ಫ್ಲೀ ಇದು ಪಾಸ್ಟ್ ಟೆನ್ಸ್, ಫ್ಲೆಡ್. It ran away from you and paced upon the mountains overhead. ಸೇಮ್ ಈ ಲಾಸ್ಟ್ 2 ಲೈನ್ಸಲ್ಲೂ ಸಹ ತುಂಬ ಗೊಂದಲ ಇದೆ. ಪೋಯೆಟ್ ಯಾವ ಇಂಟೆನ್ಷನಲ್ಲಿ ಬರೆದಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇವಳಿಗೆ ಅರ್ಥ ಆಗುವಾಗ ಪೋಯೆಟ್ ಸತ್ತೋಗಿರ್ತಾನೆ ಅಂತ ಬರೆದಿರ್ತಾನೋ, ಅಥವಾ ತುಂಬ ಜನ, ಈಗ ನಾವು ಫಿಲ್ಮ್ ಸ್ಟಾರ್ಸ್ಗಳಿಗೆ ಹೇಳ್ತೀವಲ್ಲ ನಕ್ಷತ್ರ ಥರ ಹೊಳಿತಾರೆ ಅಂತ ಹೇಳಿ. ಸೊ ಯೂಶಲಾಗಿ ಒಂದು ಭಾವನೆ ಇದೆ, ಸತ್ತ ನಂತರ ನಕ್ಷತ್ರ ಆಗೋದು ಒಂದು, ಅದು ಇನ್ನೊಂದು ತುಂಬ ಫೇಮಸ್ ಆಗಿ ಕೈಗೆಟುಕದ ರೀತಿಯಲ್ಲಿ ಅವಳಿಂದ ದೂರ ಇರ್ತಾನೆ ಅನ್ನೋ ಅರ್ಥ. ಸೊ ಮೌಂಟೇನ್ಸ್ ಓವರ್ ಹೆಡ್ ಅಂತ ಹೇಳಿದ್ರೆ ಕಷ್ಟದ ಬೆಟ್ಟಗಳನ್ನ ಫಾಸ್ಟಾಗಿ ಹತ್ಕೊಂಡು ಹೋಗ್ತಾನೆ. ಅದೇನು ಮುಂದೆ ಕಷ್ಟಗಳಿದೆಯೋ ಅದೆಲ್ಲ ಏನನ್ನೂ ಲೆಕ್ಕಕ್ಕಿಡದೆ, ಆ ಬೆಟ್ಟ ಬೆಟ್ಟ ಏರೋದು ಸುಲಭ ಅಲ್ಲ ಅಂತಾರಲ್ಲ, ಹಾಗೆ ಕಷ್ಟದ ಬೆಟ್ಟಗಳು ಅಂತ ಹೇಳ್ತಾರಲ್ಲ, ಆ ಥರ ಕಷ್ಟದ ಬೆಟ್ಟಗಳನ್ನ ಹತ್ಕೊಂಡು ಹೋಗಿ ಎಲ್ಲ ಕಷ್ಟವನ್ನು ನಿವಾರಿಸಿ, ಹಿ ಹಿಡ್ ಹಿಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಆಕಾಶದಲ್ಲಿ ನಕ್ಷತ್ರಗಳ ಜೊತೆ ಹೊಳಿತಾ ಇರ್ತಾನೆ, ನಿನಗೆ ಕಾಣದೇ ಇರುವ ಹಾಗೆ, ಆಗಲೂ ಸಹ ನೋಡೋದಕ್ಕೂ ಸಹ ಸಿಗದೇ ಇರುವ ಹಾಗೆ ಅಡುಕೊಂಡ್ಬಿಡ್ತಾನೆ ಅಂಥೇಳಿ. ಹಿಯರ್ ದ ಯೂಸ್ ಆಫ್ ಪರ್ಸಾನಿಫಿಕೇಶನ್. ಈ ಮೆಟಾಫರ್ ಅಂತ ಹೇಳ್ತೀವಲ್ಲ, ಅಲಂಕಾರಗಳು, ಅದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ದಟ್ ದ ಯೂಸ್ ಆಫ್ ಪರ್ಸಾನಿಫಿಕೇಶನ್. ಪ್ರೀತಿ ಅನ್ನೋದಕ್ಕೆ ರೂಪ ಇಲ್ಲ, ಆ ಪ್ರೀತಿಗೆ ರೂಪ ಕೊಟ್ಟಿದ್ದಾರೆ. ಅದು ಓಡೋಯ್ತು ನಿನ್ನಿಂದ ಅತಿ ದೂರವಾಗಿ, ಕಷ್ಟದ ಬೆಟ್ಟಗಳನ್ನೆಲ್ಲ ಏರಿ ತುಂಬ ಜನ ಸ್ಟಾರ್ಸ್ಗಳಿದ್ರು, ಅವರಲ್ಲಿ ಒಂದಾದರು ಅಂಥೇಳಿ. ಐರಿಷ್ ಹ್ಯಾಸ್ ಗಿವನ್ ಎ ಲಾಟ್ ಫಾರ್ ಇಂಗ್ಲೀಷ್ ಲಿಟ್ರೇಚರ್. ಐರ್ಲ್ಯಾಂಡಿಂದ ತುಂಬ ಜನ ರೈಟರ್ಸ್ ಇಂಗ್ಲೀಷ್ ಲಿಟ್ರೇಚರ್ನ ತುಂಬ ಉತ್ತುಂಗಕ್ಕೆ ಏರಿಸ್ಕೊಂಡು ಹೋಗಿದ್ದಾರೆ. ಸೊ ಅಂಥವರಲ್ಲಿ ನಾನು ಸಹ ಒಬ್ಬ ಆಗ್ತೀನಿ, ಒಳ್ಳೆ ರೈಟರ್ ಆಗಿ ಹೊರಹೊಮ್ತೀನಿ, ಒಳ್ಳೆ ಪ್ಲೇ ರೈಟ್ ಆಗಿ ನಾನು ಹೊರಹೊಮ್ತೀನಿ ಅನ್ನುವಂಥ ಒಂದು ಆಶಾವಾದ ಕೊಡುವಂಥ ಕವನ ಅನ್ನೋದು ನನ್ನ ಅನಿಸಿಕೆ. ದಟ್ ದೇರ್ ಈಸ್ ಎ ಪಾಸಿಟಿವಿಟಿ ಅಟ್ ದ ಎಂಡ್ ಆಫ್ ದ ಪೋಯಮ್, ದಟ್ ಐ ವಿಲ್ ನಾಟ್ ಬಿ ಸ್ಯಾಡ್ ದಟ್ ಬಿಕಾಸ್ ಯು ರಿಜೆಕ್ಟೆಡ್ ಮೀ. ನೀನು ನನ್ನ ರಿಜೆಕ್ಟ್ ಮಾಡಿದೆ ಅಂತ ಹೇಳಿ ಅಳ್ತಾ ಕೂತ್ಕೊಳ್ಳೋದಿಲ್ಲ ನಾನು. ನೌ ದ ಲೈಫ್ ಇಸ್ ಎ ಮೆಸ್, ಇಟ್ ಹ್ಯಾಸ್ ಮೆನಿ ಡಿಫಿಕಲ್ಟೀಸ್, ಐ ವಿಲ್ ಕ್ರಾಸ್ ಓವರ್ ಇಟ್ all very fast and then I will become a great writer, a great playwright and I will improve the Irish literature ಅನ್ನುವಂಥ ಒಂದು ಪ್ರಾಮಿಸನ್ನು ಕೊಡ್ತಾ ಈ ಪೋಯಮ್ ಎಂಡ್ ಆಗಿದೆ ಅನ್ನೋದು. ದಿಸ್ ಇಸ್ ದ ಸಮರಿ ಆಫ್ ದಿಸ್ ಪೋಯಮ್. ಸೊ ಇಲ್ಲಿ ಲಾಸ್ಟಲ್ಲಿ ಒಂದು ಪಾಸಿಟಿವಿಟಿ ಇದೆ. ಹೀಗೆ ಅಳ್ತಾ ಕೂತ್ಕೊಳ್ಳೋದಿಲ್ಲ, ಬೇಜಾರಲ್ಲಿರೋದಿಲ್ಲ, ನಿನ್ನಿಂದ ದೂರ ಹೋಗಿ ಅತಿ ಹೆಸರು ಮಾಡ್ತೀನಿ, ಒಳ್ಳೆ ಹೆಸರನ್ನು ಮಾಡ್ತೀನಿ, ಐರ್ಲ್ಯಾಂಡಿನ ಹೆಸರನ್ನು ಅಮರವಾಗಿಸ್ತೀನಿ ಅನ್ನುವಂಥ ಒಂದು ಮೆಸೇಜ್ ಇರುವಂಥ ಪೋಯಮ್. ಆಗ ನೀನು ತುಂಬ ದುಃಖದಲ್ಲಿ, ಬೇಸರದಲ್ಲಿ ಇರ್ತೀಯ. ಅಷ್ಟು ವಯಸ್ಸಾಗೋ ತನಕನೂ ನೀನು ಮಾಡಿರುವಂಥ ತಪ್ಪು ನಿನಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಇದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಸಮ್ ಪಾಯಿಂಟ್ಸ್. ಏನೇನು ಪಾಯಿಂಟ್ಸ್ ನೆನ್ಪು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ. ಯಾವುದನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕು ಅಂಥೇಳಿ. ಮೊದಲನೇ ಸ್ಟ್ಯಾನ್ಸಾದಲ್ಲಿ ನೋಡಿದ್ವಿ ನಾವು ದಟ್ he is writing the poem when his love is young. ಯಂಗ್ ಆಗಿರುವಾಗ ಬರೆದಿರುವಂಥದ್ದು. ದ ಟೈಮ್ ಲಿಮಿಟನ್ನು ಮೆನ್ಷನ್ ಮಾಡಬೇಕು. ದಟ್ ಪೋಯಮ್ ಇಸ್ ರೈಟಿಂಗ್ the poet is writing the poem when he is young and his love is also young, but he wants her to take to future when she becomes old and think about the feelings when they were young. ಫ್ಯೂಚರಿಗೆ ಕರ್ಕೊಂಡು ಹೋಗಿ ಮತ್ತೆ ಹಿಂದಿಂದನ್ನ ನೆನಪಿಸ್ಕೋ ಅಂತ ಹೇಳ್ತಾ ಇದೆ. ಸೊ he wants her to read the book slowly. ಫಾಸ್ಟಾಗಿ ಓದಬಾರ್ದು, ನಿಧಾನಕ್ಕೆ ಓದಬೇಕು. ಈ ಪುಸ್ತಕವನ್ನು, ಈ ಕವನವನ್ನು ಆಗ ವಯಸ್ಸಾದಾಗಲೇ ಓದಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಶಿ ಶುಡ್ ಥಿಂಕ್ ಆಫ್ ಹರ್ ಸಾಫ್ಟ್ ಐಸ್ ವಿತ್ ದ ಡೀಪ್ ಶ್ಯಾಡೋಸ್. ಸೊ ಹರ್ ಸೆಲ್ಫಿಶ್ನೆಸ್, ಹರ್ ಹಾರ್ಟ್ಲೆಸ್ನೆಸ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂ ಲವ್, ಶಿ ಶುಡ್ ರಿಮೆಂಬರ್ ಎವ್ರಿಥಿಂಗ್.
ಆಮೇಲೆ ಯಾವುದ್ರ ಬಗ್ಗೆ ಮಾತಾಡ್ತಾನೆ, ಹಿ ಟಾಕ್ಸ್ ಅಬೌಟ್ ಮೆನಿ ಪೀಪಲ್ ಹೂ ಲವ್ಡ್ ಹರ್ ಬ್ಯೂಟಿ ವಿತ್ ನಾಟ್ ಇಸ್ ಸೋ ಮಚ್ ಆಫ್ ಟ್ರೂ ಲವ್, ಆ್ಯಂಡ್ ಬಟ್ ಶಿ ಕುಡ್ ನಾಟ್ ಐಡೆಂಟಿಫೈ ದ ಟ್ರೂ ಲವ್ ಆಫ್ ಎ ಬಾಯ್ ಆರ್ ಆಫ್ ಎನ್ ಯಂಗ್ ಮ್ಯಾನ್ and who loved the sorrows of your changing face. And there was only one man who loved her soul, who loved her attitudes, who loved her selfishness and all the sorrows of her. ಅವಳ ಪ್ರೀತಿಯನ್ನು ಮಾತ್ರ ಅಲ್ಲ, ಅವಳ ಕಷ್ಟಗಳನ್ನು ಸಹ ಇಷ್ಟಪಟ್ಟಿದ್ದ ಅಂತ. And at the old age she will realize everything, and bending down she will murmur a little sadly and repent. ಆಗ ಪಶ್ಚಾತ್ತಾಪ ಆಗುತ್ತೆ that she has lost the true love, but now that love has fled, paced upon the mountains and then hid among a crowd of stars. ಸೊ ಅವಳಿಂದ ಅತಿ ದೂರವಾಗಿ ಹಾರ್ಕೊಂಡು ಹೋಗಿ ನಕ್ಷತ್ರಗಳ ಮಧ್ಯದಲ್ಲಿ, ಅಮ್ಮೆಡ್ ಅಂದರೆ ಮಧ್ಯದಲ್ಲಿ, ನಕ್ಷತ್ರಗಳ ಮಧ್ಯದಲ್ಲಿ ಅಡುಕೊಂಡು ಕುತ್ಕೊಂಡು ಬಿಡ್ತಲ್ಲ, ನನಗೆ ಕೈ ಎತ್ತಿದಾಗ ಆಗೋಯ್ತಲ್ಲ ಅಂಥೇಳಿ ದುಃಖ ಪಡ್ತೀಯ ಅನ್ನೋದು ಈ ಪದ್ಯದಲ್ಲಿ ಬಂದಿದೆ. ಹೋಪ್ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ವಿಡಿಯೋ ಕೇಳಿದ ಮೇಲೆ ಒಂದ್ಸಲ ಮತ್ತೆ ಪೊಯಮನ್ನು ಓದಿ, ಏನಾದರೂ ಅರ್ಥ ಆಗಲಿಲ್ಲ, ಯಾವುದಾದ್ರೂ ಲೈನ್ ಕಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ಓಕೆ, ಆ್ಯಂಡ್ ಐ ವಿಲ್ ಸೆಂಡ್ ಯು ದ ನೋಟ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್.